ನಮಸ್ಕಾರ. ನನ್ನ ಹೆಸರು ಮಾಲತಿ ಸತೀಶ್ ಅಂತ. ನಾನು ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಉತ್ನೂರು ಗ್ರಾಮದ ನಿವಾಸಿ. ನಾನು ನನ್ನ ಒಂದು ಮಾತೇನಕ್ಕೆ ಅಂದರೆ, ನಾನು ಯಾವತ್ತೂ ವಿಡಿಯೋ ಮಾಡಿದವಳಲ್ಲ. ಸೊ ನಾನಿವತ್ತು ವಿಡಿಯೋ ಮಾಡಿ ಬಿಡಬೇಕು ಅನ್ನೋದಕ್ಕೆ ಒಂದು ರೀಸನ್ ಏನು ಅಂದರೆ, ಈ ಅಮಿತ್ ಶಾ ಅವರು ಏನು ಇವಾಗ ಒಂದು ಆರ್ಡ್ರ್ ತಂದಿದ್ದಾರೆ ಡ್ರೈವರ್ಗಳ ಪರವಾಗಿ. ಸೊ ನನ್ನ ಡ್ರೈವರ್ಗಳ ಸಹೋದರರ ಪರವಾಗಿ ನಾನು ಕೆಲವೊಂದು ಅವ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ವಿಡಿಯೋಗೆ ಬಂದಿದ್ದೀನಿ. ಸ್ವಾಮಿ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನೀವು ಏನು ಹೇಳ್ತಾ ಇದ್ದೀರಾ ಅಂದರೆ, ಒಬ್ಬ ಡ್ರೈವರು ಒಂದು ಕಡೆ ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟಂದರೆ 7 ಲಕ್ಷ ರೂಪಾಯಿ ಜೈಮಾನ, 10 ವರ್ಷ ಜೈಲು ಅಂತ ಅಂದ್ಬಿಟ್ಟು ಹೇಳಿದ್ದೀರಾ. ಫೈನ್, ಚೆನ್ನಾಗಿದೆ. ನೀವು ಯಾವಾಗಲಾದರೂ ಡ್ರೈವಿಂಗ್ ಮಾಡಿದ್ದೀರಾ? ಫಸ್ಟ್ ಆಫ್ ಆಲ್ ನನ್ನ ಕಡೆಯಿಂದ ಒಂದು ಕ್ವಶನ್. ಡ್ರೈವಿಂಗ್ ಅಂದರೆ ಏನು ಅಂದ್ಕೊಂಡಿದ್ದೀರಾ ನೀವು? 3 ಕಾರ್ ಮುಂದೆ 3 ಕಾರ್ ಹಿಂದೆ ಇಟ್ಕೊಂಡು ನೀವು ಸೆಂಟ್ರಲ್ ಕೂತ್ಕೊಂಡು ರೋಡ್ ಕ್ಲಿಯರ್ ಮಾಡ್ಕೊಂಡು ಹೋಗೋದಲ್ಲ ಸ್ವಾಮಿ. ನಾನು ಒಂದು ಹೇಳ್ತೀನಿ, ಒಂದು ತಿಂಗಳು ಆಗಿನ ಕಾಲದಲ್ಲಿ ಒಬ್ಬರು ರಾಜ್ಯದಲ್ಲಿ ನಡೀತಾ ಇರೋ ಒಂದು ಸಮಸ್ಯೆ ಬಗ್ಗೆ ತಿಳ್ಕೊಳಕ್ಕೆ ಮಾರುವೇಷದಲ್ಲಿ ಬರ್ತಿದ್ರಂತೆ. ಏನಕ್ಕೆ? ಜನಗಳು ಯಾವ ಥರ ಕಷ್ಟಗಳನ್ನ ಫೇಸ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳಕ್ಕೆ. ಬನ್ನಿ ಸ್ವಾಮಿ, ಆ ಥರ ಬನ್ನಿ, ಆಚೆಗೆ ಬಂದು 1 ತಿಂಗಳು ನೀವು ಡ್ರೈವಿಂಗ್ ಮಾಡಬೇಡಿ. ಒಂದು ಟ್ರಕ್ಕಲ್ಲಿ 1 ತಿಂಗಳು ಡ್ರೈವರ್ ಜೊತೆ ಹೋಗಿ ಬನ್ನಿ ಸಾಕು. ಡ್ರೈವರ್ಗಳು ಎಷ್ಟು ಕಷ್ಟ ಬೀಳ್ತಿದ್ದಾರೆ ಅಂತ ಏನು ಸ್ವಾಮಿ ಗೊತ್ತು ನಿಮಗೆ? ಒಂದು ದಿನ ಒಂದು ಹೆಂಡತಿ ಮಕ್ಕಳ ಜೊತೆ ಕೂತ್ಕೊಂಡು ಅವರು ಊಟ ಮಾಡಬೇಕು ಅಂದರೆ, ಒಂದು ಟೈಮ್ ಊಟ ಮಾಡಬೇಕು ಅಂದರೆ ಮಿನಿಮಮ್ 1 ವಾರ ಕಾಯ್ಬೇಕು. ಅವರು ಹೆಂಡತಿ ಮಕ್ಕಳನ್ನ ಬಿಟ್ಟು, ತಂದೆ ತಾಯಿನ ಬಿಟ್ಟು, ಅಕ್ಕ ತಂಗಿರನ್ನ ಬಿಟ್ಟು, ಜೀವದ ಮೇಲೆ ಆಸೆ ಬಿಟ್ಟು, ನಿದ್ದೆ ಬಿಟ್ಟು, ಊಟ ಬಿಟ್ಟು ಅವ್ರು ಡ್ರೈವಿಂಗ್ ಮಾಡಬೇಕು. ಇದು ಡ್ರೈವರ್ಗಳ ಪರಿಸ್ಥಿತಿ ಇವತ್ತು. ನೀವು ಕೂತ್ಕೊಂಡು ಕೈಗೆ ಒಂದು ಮೈಕ್ ಸಿಕ್ಕಿದೆ, ಕೇಳಕ್ಕೆ ಜನ ಇದ್ದಾರೆ, ಮುಂದೆ ಮೀಡಿಯಾ ಇದೆ ಅಂತ ಅಂದ್ಬಿಟ್ಟು ನಿಮ್ಮ ಇಷ್ಟ ಬಂದಂಗೆ ನೀವು ಆರ್ಡ್ರ್ ಕೊಡ್ತಾ ಇದ್ದೀರಲ್ಲ. ಇವತ್ತು ನೀವು 7 ಲಕ್ಷ ರೂಪಾಯಿ ಒಬ್ಬ ಡ್ರೈವರ್ ಹತ್ರ ಇದ್ರೆ, ಸ್ವಾಮಿ ಅವನು ಏನಕ್ಕೆ ಸ್ವಾಮಿ ಡ್ರೈವಿಂಗ್ ಕೆಲ್ಸಕ್ಕೆ ಬರ್ತಾನೆ? ಫಸ್ಟ್ ಆಫ್ ಆಲ್ ಇದಕ್ಕೆ ಆನ್ಸರ್ ಮಾಡಿ ನನಗೆ. 7 ಲಕ್ಷ ರೂಪಾಯಿ ಇದ್ರೆ ಬಡ್ಡಿಗೆ ಬಿಟ್ಕೊಂಡು ಜೀವನ ಮಾಡ್ತಾನೆ ಅವನು ಡ್ರೈವಿಂಗ್ ಮಾಡೋ ಅವಶ್ಯಕತೆ ಇಲ್ಲ. 25,000 ರೂಪಾಯಿ ಸಂಬಳಕ್ಕೆ ಡ್ರೈವಿಂಗಿಗೆ ಏನಕ್ಕೆ ಬರ್ಬೇಕು ಅವರು? ಈಗ ಇನ್ನು ಮುಂದೆ ಹೋಗ್ತಾ ಅವ್ರ ಫ್ಯಾಮಿಲಿಗೆ ನೀವೇನು ನಮಗೆ ಸೆಕ್ಯೂರ್ ಕೊಡ್ತಾ ಇದ್ದೀರಾ? ಮಾತಾಡಿದ್ರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಮೇಲೆ ಬೀಳ್ತಿರಲ್ಲ. ಎಲ್ಲಾ ಕಡೆ ಹೇಳ್ತೀರಾ ರೈತರು ಮುಖ್ಯ, ಸೈನಿಕರು ಮುಖ್ಯ. ಸಂತೋಷ, ಫೈನ್, ಚೆನ್ನಾಗಿದೆ, ರೈತರು ಮುಖ್ಯನೇ. ರೈತರು ಇಲ್ಲಿ ಭತ್ತ ಬೆಳೆದಿದ ತಕ್ಷಣ ನಿಮ್ ತಟ್ಟೆಗೆ ಅನ್ನ ಬರಲ್ಲ ಸ್ವಾಮಿ. ಇಲ್ಲಿಂದ ನಿಮ್ ತಟ್ಟೆಗೆ ಅನ್ನ ಬರ್ಬೇಕು ಅಂದ್ರೆ ಡ್ರೈವರ್ಗಳು ಇರ್ಬೇಕು. ಡ್ರೈವರ್ಗಳು ಈ ಭಾರತದಲ್ಲಿ ನರಗಳಿದ್ದಂಗೆ. ಅವ್ರಿಲ್ಲ ಅಂತಂದ್ರೆ ನಿಮ್ ತಟ್ಟೆಲಿ ಊಟ ಅಲ್ಲ, ಕುಡಿಯಕ್ ನೀರು ಸಿಕ್ಕಲ್ಲ. ಇದು ಯಾಕೆ ಸ್ವಾಮಿ ನೀವು ತಲೆಗೆ ಹಾಕೋತಾ ಇಲ್ಲ? ಸೈನಿಕರು ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಊಟ ಬಟ್ಟೆಗೆ ಹೋಗ್ಬೇಕು ಅಂದ್ರೂ ಒಬ್ರು ಡ್ರೈವರ್ ಹೋಗಿ ಕೊಡ್ಬೇಕು. ಯಾಕೆ ಸ್ವಾಮಿ ಡ್ರೈವರ್ಗಳನ್ನ ಸೌತಿ ಮಕ್ಕಳು ನೋಡ್ತಾ ಇರೋದು ನೀವು? ಹೇಳಿ, ನಮ್ಗೆ ಆನ್ಸರ್ ಹೇಳಿ. ನಾನು ಒಂದು ಡ್ರೈವರ್ ಹೆಂಡತಿ. ಇವತ್ತು ಯಾರೋ ಏನೋ ತಪ್ಪು ಮಾಡ್ತಾರೆ, ನೀವು ನೋಡಿದೀರಾ? ರೋಡಲ್ಲಿ ಒಂದು ಗಾಡಿ ಹೋಗ್ತಾ ಇದೆ ಅಂತಂದ್ರೆ 2 ವೀಲರ್ ಹೀಗೆ ಹೋಗಲ್ಲ ಸ್ವಾಮಿ, ಹೀಗೆ ಹೋಗುತ್ತೆ. ಅವನು ಗಾಂಚಲಿಯಾಗಿ ಬಂದು ಗುದ್ದುಕೊಂಡು ಸತ್ತೋಗ್ತಾನೆ ಅಂತ ಅಂದ್ಬಿಟ್ಟಂದ್ರೆ ಇವ್ರಿಂತೆ ಮಕ್ಕಳನ್ನ ಬಂದು ಬೀದಿಲಿ ನಿಂತ್ಕೊಳ್ಬೇಕು ಅಂತಂದ್ರೆ ಏನ್ ಸ್ವಾಮಿ ಅರ್ಥ ಇದು? ನೀವು ಕೂತ್ಕೊಂಡಲ್ಲಿ ನಮ್ಮಿಂದ ಸ್ವಾಮಿ, ನಿಮ್ಮಿಂದ ನಾವಲ್ಲ, ನಮ್ಮಿಂದನೇ ನೀವು ಅಲ್ಲಿ ಕೂತ್ಕೊಂಡಿರೋದು ಅಸೆಂಬ್ಲಿಯಲ್ಲಿ. ನಾನು ದಯವಿಟ್ಟು ಇದನ್ನ ಮಾತ್ರ ಕ್ಲಿಯರ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಬಿಜೆಪಿ ಬಗ್ಗೆ ಆಗ್ಲಿ, ದಳ ಬಗ್ಗೆ ಆಗ್ಲಿ, ಕಾಂಗ್ರೆಸ್ ಬಗ್ಗೆ ಆಗ್ಲಿ ಮಾತಾಡ್ತಾ ಇಲ್ಲ. ಒಂದು ಭಾರತದ ಹೆಣ್ಣು ಮಗಳಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಒಬ್ಬಳೇ ಮಾತಾಡ್ತಾ ಇದ್ದೀನಿ. ನಾಳೆ ಇದೇ ತರ ಮೂವ್ ಆಯ್ತು ಅಂದ್ರೆ, ಈ ಆರ್ಡರ್ಗಳು ಬಂದಿದೆ ಅಂತ ಅಂದ್ರೆ ನಮ್ಮ ಫ್ಯಾಮಿಲಿಗಳಿಗೆ ನೀವು ಜವಾಬ್ದಾರ ಆಗ್ತೀರಾ? 10 ವರ್ಷ ನಮ್ಮ ಮನೆ ಗಂಡಸರಿಂದ ತಗೊಂಡೋಗಿ ಜೈಲಲ್ಲಿ ಹಾಕಿದ್ರೆ ಅವ್ರ ಹೆಂಡತಿ ಮಕ್ಕಳನ್ನ ಎಲ್ಲಿಗೆ ಸ್ವಾಮಿ ಕಳಿಸ್ಬೇಕು ಅನ್ಕೊಂಡಿದ್ದೀರಾ? ಬನ್ನಿ ಸ್ವಾಮಿ ಬೀದಿಗೆ ಬಂದು ಜನಗಳ ಕಷ್ಟ ನೋಡಿ. 3 ಗಾಡಿ ಮುಂದೆ 3 ಕಾರ್ ಹಿಂದೆ ಹೋಗಿ ಸೆಂಟ್ರಲ್ಲಿ ಹಾರ ನೋಡ್ಕೊಂಡು ಹೋಗೋದಲ್ಲ ಸ್ವಾಮಿ ಜೀವನ ಅಂದ್ರೆ. ಡ್ರೈವರ್ಗಳ ಕೆಲಸ ಅಂದ್ರೆ ಡ್ರೈವರ್ಗಳು ಎಷ್ಟು ಫೇಸ್ ಮಾಡ್ಬೇಕಾಗತ್ತೆ ಅಂತ ಏನ್ ಸ್ವಾಮಿ ಗೊತ್ತು ನಿಮ್ಗೆ? ನಾನು ಟ್ರಾನ್ಸ್ಪೋರ್ಟ್ ಓನರು. ನಾನು ಹೇಳ್ತೀನಿ ಕೇಳಿ. ಒಂದು ಡ್ರೈವರು ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ, ಇವಾಗ ಒಂದು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಬೆಂಗಳೂರಲ್ಲಿ ಎಂಟ್ರಿ ಆಗ್ಬೇಕು ಅಂದ್ರೆ 8 ಗಂಟೆವರೆಗೂ ನೋ ಎಂಟ್ರಿ ಇರುತ್ತೆ. ನೋ ಎಂಟ್ರಿಗೆ 8 ಗಂಟೆಗೆ ನೋ ಎಂಟ್ರಿ ಇದ್ರೆ 7 ಗಂಟೆಗೆ ಪೊಲೀಸರು ರೋಡ್ ಬರ್ತಾರೆ. ರೋಡ್ ಕಲೆಕ್ಷನ್ಗೆ ಟಿಫನ್ ದುಡ್ಡು ಅವ್ರ ಎದೆ ಮೇಲೆ ಕುಗ್ಬೇಕು. ಅಲ್ಲಿಂದ ಲೋಡ್ ಮಾಡ್ಕೊಂಡು ಅಲ್ಲಿ ಆ ಟ್ರಾಫಿಕ್ ಅಲ್ಲಿ ಕಷ್ಟ ಬಿದ್ದು ರಾತ್ರಿ 10 ಗಂಟೆ 11 ಗಂಟೆಗೆ ಸಿಟಿ ಬಿಟ್ಟು ಆಚೆ ಬಂದ್ರೆ ಟೋಲ್ ಹತ್ರ ಇರೋ ಜನಗಳ ಟ್ಯಾಕ್ಸ್, ಅಲ್ಲಿಂದ ಮುಂದೆ ಬಂತಿದ್ದಾರೆ. ಊಟ ಇರಲ್ಲ ಸ್ವಾಮಿ, ಡ್ರೈವರ್ಗಳಿಗೆ ಊಟ ಇರಲ್ಲ. ಏನ್ ಗೊತ್ತು ನಿಮ್ಗೆ ಟೈಮ್ಗೆ ಸ್ಪೆಷಲ್ ಊಟ ಬರ್ತಾ ಇದೆ. ಅದಕ್ಕೆ ನಿಮ್ಗೆ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ ಸ್ವಾಮಿ ನಿಮ್ಗೆ. ಆದ್ರೆ ಇಷ್ಟೆಲ್ಲ ಕಷ್ಟ ಬಿದ್ದು ಊರ ಆಚೆ ಬಂದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಲೋಡ್ಗೆ ಹೋದ್ರೆ ಕಳ್ಳರ ಕಾಟ ಯಾರು ಸ್ವಾಮಿ ಕೊಡ್ತಾರೆ? ನನ್ನ ಗಂಡನ್ಗಾಗಿದೆ. ನನ್ನ ಗಂಡ ಫೇಸ್ ಮಾಡಿದ್ದಾರೆ. ಮಧ್ಯರಾತ್ರಿಯಲ್ಲಿ ಸೆಂಟ್ರ್ ಮಾರ್ಕೆಟ್ ಅಲ್ಲಿ 2 ಹುಡುಗರು ಹತ್ಬಿಟ್ಟು ಮೊಚ್ಚಲ್ಲಿ ಹೊಡೆದ್ಬಿಟ್ಟು ಕೈಯಲ್ಲಿರೋ ಉಂಗ್ರಗಳೆಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಎಲ್ಲೋಗಿದ್ರಿ ಸ್ವಾಮಿ ಅವತ್ತು?
ಹೆಂಗ್ ಹೇಳ್ತಾ ಇದೀರಾ ನೀವು? 7 ವರ್ಷ ಜೈಲಿಗೆ ಹಾಕ್ತಿವಿ ಅಂತ. ಆಕ್ಸಿಡೆಂಟ್ ಏನ್ ಬೇಕು ಅಂತ ಹೋಗಿ ಯಾರು ಮಾಡ್ತಾರ? ಬಂದು ನೋಡಿ ಸ್ವಾಮಿ, ಗಾಡಿಗಳು ಹೆಂಗ್ ಹೋಗುತ್ತೆ. ಒಂದು ದಿನ ಕಾಮನ್ ಮ್ಯಾನ್ ಆಗಿ ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ, ಕಾಮನ್ ಮ್ಯಾನ್ ಆಗಿ ಬಂದು ನೀವು 1 ತಿಂಗಳು ಒಂದು ಟ್ರಕ್ ಅಲ್ಲಿ ಕೆಲಸ ಮಾಡಿ ನೋಡಿ, ಡ್ರೈವರ್ಗಳು ಬಡೋ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಇಷ್ಟು ದಿವಸ ಡ್ರೈವರ್ಗಳೆಲ್ಲ ಮಾತಾಡಿದ್ರೆ ನಿಮ್ಗೆ ತಲೆಗೆ ಹೋಗಿಲ್ಲ ಸ್ವಾಮಿ. ಇನ್ನು ಡ್ರೈವರ್ ಮನೆ ಹೆಣ್ಮಕ್ಳು ಮಾತಾಡಿದ್ರೆ ಏನಾದ್ರು ತಲೆಗೆ ಹೋಗುತ್ತಾ ನೋಡಿ. ನಿಮ್ಮನ್ನ ಅಲ್ಲಿ ಕೂರ್ಸಿರೋದು ನಮ್ಗೆ ಒಳ್ಳೇದ್ ಮಾಡ್ಲಿ ಅಂತ, ನಮ್ಮ ಜೀವ ತೆಗೀರಿ ಅಂತ ಅಲ್ಲ. ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತ ಅಂದ್ರೆ ದಯವಿಟ್ಟು ರಾಮಕೃಷ್ಣ ಅಂತ ಒಂದು ದೇವಸ್ಥಾನದಲ್ಲಿ ಹೋಗಿ ಕೂತ್ಕೊಂಡು ಭಜನೆ ಮಾಡಿ. ಅಷ್ಟು ಬಿಟ್ಟು ನಮ್ಮ ಜೊತೆ ನಮ್ಮ ಜೀವನ ಜೊತೆ ಆಟ ಆಡಕ್ ಹೋಗ್ಬೇಡಿ. ಇದನ್ನ ನೀವು ಓಪನ್ ಆಗಿ ನೀವು ರಿಕ್ವೆಸ್ಟ್ ಅನ್ಕೊಂತಿರೋ, ಆರ್ಡರ್ ಅನ್ಕೊಂತಿರೋ. ಇನ್ನೊಂದು, ಇವತ್ತು ನಾನು ಒಬ್ಳು ಮಾತಾಡ್ತಾ ಇದ್ದೀನಿ, ಇದೇ ತರ ಒಂದೊಂದು ಕಡೆನೂ ನಾನು ಹೋಗಿ ಮಾತಾಡಿಸಿ ಹೆಣ್ಣು ಮಕ್ಕಳನ್ನ ರೋಡಲ್ಲಿ ಇಳಿಸ್ಬಿಟ್ಟು ಉಗ್ರ ಹೋರಾಟ ಮಾಡ್ಬೇಕಾಗತ್ತೆ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಏನು ಮಾಡ್ತಾ ಇದ್ದೀರಾ ಅದನ್ನ ತಿಳ್ಕೊಂಡು ಮಾಡಿ. ಜನಗಳಿಗೆ ಒಳ್ಳೇದ್ ಮಾಡಕ್ ನೀವು ಕೂತ್ಕೊಂಡಿದ್ದೀರಾ. ಈಗಲೂ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಯಾವುದೇ ಕಾಂಗ್ರೆಸ್ ಬಗ್ಗೆ, ಬಿಜೆಪಿ ಬಗ್ಗೆ, ದಳದ ಬಗ್ಗೆ ಅಲ್ಲ, ನಮ್ಮ ಜೀವನದ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇರೋದು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.